ಎನ್ಡಿ ಅಭ್ಯರ್ಥಿ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದಂತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇರುವಂತದ್ದು. ಶ್ರೇಯಸ್ ಪಟೇಲ್ ಅಂದ್ರೆ ನೇರವಾಗಿ ಮಾತಾಡೋಣ. 2 ದಶಕಗಳ ನಂತರ ನೀವು ಗೆಲುವು ಸಾಧಿಸಿದಿರಾ, ಏನ್ ಅನ್ಸ್ತಾ ಇದೆ? ಈ ಗೆಲುವು ಜಿಲ್ಲೆಯ ಜನರ ಗೆಲುವು, ಹಾಸನ ಲೋಕಸಭಾ ಕ್ಷೇತ್ರದ ಜನರ ಗೆಲುವು, ಕಾಂಗ್ರೆಸ್ ಪಕ್ಷದ ಗೆಲುವು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಗೆಲುವು. ಖುಷಿ ಅನ್ನೋದು ಒಂದು ಕಡೆ ಆದರೆ ಜವಾಬ್ದಾರಿ ಅನ್ನೋದು ಒಂದು ಕಡೆ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ಜನ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ, ಶ್ರೇಯಸ್ ಪಟೇಲ್ ಮೇಲೆ ವೋಟ್ ಹಾಕಿದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಕೆಲಸ ನಾನು ಇವತ್ತು ಮಾಡಬೇಕಾಗ್ತದೆ. 8 ಕ್ಷೇತ್ರದ ಜಿಲ್ಲೆಯ 8 ಕ್ಷೇತ್ರದಲ್ಲಿರುವಂತಹ ಆ ಭಾಗದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಜಿಲ್ಲೆಯ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಸಮಸ್ಯೆಗಳನ್ನ ಸಂಸತ್ನಲ್ಲಿ ಎತ್ತಿ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸಾರ್ವಜನಿಕರಿಗೆ ಅತಿ ಎತ್ತರವಾಗಿ ಜನ ಕೈಗೆ ಸಿಗುವಂಥ ಕೆಲಸ ನಾನು ಮಾಡೋಕ್ಕೆ ಮುಂದಾಗಿದ್ದೀನಿ. ಈಗ ಕಳೆದ 2 ಬಾರಿ ಅಂದ್ರೆ ಹಿಂದಿನ ಚುನಾವಣೆಯಲ್ಲಿ ತಾಯಿನೂ 2 ಬಾರಿ ಸೋತಿದ್ರು, ತಾವು ಅಲ್ಪ ಮತ ಹಂತದಲ್ಲಿ ಸೋತಿದ್ರಿ, ಈಗ ಗೆದ್ದಿದ್ದಾರೆ, ಏನಂತ ಇದೆ? ಹೇಳಿದ ಈ ಗೆಲುವು ನಮ್ಮ 8 ಕ್ಷೇತ್ರದ ಜನರ ಗೆಲುವಾದರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಹೊಳೆನರಸೀಪುರ ಕ್ಷೇತ್ರದ ಜನರ ಗೆಲುವು. ಯಾಕಂದರೆ ಕಳೆದ ಬಾರಿ ಅತಿ ಹತ್ರಕ್ಕೆ ಬಂದು ನಾನು ಚುನಾವಣೆ ಸೋತಿದ್ಕೆ ಇವತ್ತು ನನಗೆ ಲೋಕಸಭೆಗೆ ಚುನಾವಣೆಗೆ ಅವಕಾಶ ಕೊಟ್ಟರು. ನನ್ನ ತಾಯವರೆಗೂ, ನನ್ನ ಮಣ್ಣಲ್ಲಿ ಮಣ್ಣಾಗೋರ್ಗು, ನಾವು ನಮ್ಮ ಕುಟುಂಬದವರು ಹೊಳೆನರಸೀಪುರ ಕ್ಷೇತ್ರದ ಜನ, 5 ಹೋಬಳಿಯ ಜನ ನಾನು ಮರಿಬಾರ್ದು. ಯಾಕಂತ ಹೇಳಿದ್ರೆ ಅವತ್ತು ಅತಿ ಹತ್ರಕ್ಕೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳಂಗಾಯ್ತು. ಫಸ್ಟು ಹೊಳೆನರಸೀಪುರ, ಜೊತೆಗೆ ಎಲ್ಲ 7 ಕ್ಷೇತ್ರದ ಜನರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಗೆದ್ದಿದ್ದೀನಿ. ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ನೀವು ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ಸುಮಾರು ಯೋಜನೆಗಳು ಆ ತಾಲೂಕು, ಆ ಭಾಗಗಳು ಬಂದರೆ ಸುಮಾರು ಯೋಜನೆಗಳು ನೆಲಗುದಿಗೆ ಬಿದ್ದಿದೆ. ಜೊತೆಗೆ ಏನು ಕೇಂದ್ರ ಸರ್ಕಾರದಲ್ಲಿ ಬರಬೇಕಾದಂಥ ಅನುದಾನಗಳು ಕಮ್ಮಿ ಆಗಿದೆ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ನೀರಾವರಿಗಳು ಇರ್ಬೋದು, ನೀರಾವರಿ ಆಗಿರ್ಬೋದು, ಅಡಿಕೆ ಸಮಸ್ಯೆ, ಮತ್ತು ಕೊಬ್ಬರಿ ಸಮಸ್ಯೆ ಇರ್ಬೋದು, ಮತ್ತು ಆ ಭಾಗದಲ್ಲಿ ಅದದೇ ಅಂತ ಸಮಸ್ಯೆಗಳಿದೆ. ಚುನಾವಣೆ ಪ್ರಚಾರಕ್ಕೆ ನಾನು ಹೋದಾಗ ಗೊತ್ತಾಗಿದೆ. ಅದನ್ನು ನಾನು ಮನದಂಡಿದ್ದೀನಿ. ಪ್ರಾಮಾಣಿಕವಾಗಿ ಕೆಲಸ ನಾನು ಮಾಡ್ತೀನಿ. JDS ನ ಭದ್ರಕೋಟೆ ವಿಶೇಷವಾಗಿ ಅದರಲ್ಲೂ ನೀವು ಈಗ ಜಯಬೇರಿ ಸಾಧಿಸಿರಾ, ಏನನ್ಸುತ್ತೆ? ಭದ್ರಕೋಟೆ ಅಲ್ಲಿ JDS ಭದ್ರಕೋಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿಂದ ಕಾಂಗ್ರೆಸ್ ಭದ್ರಕೋಟೆ ಇದು. ಕಾಂಗ್ರೆಸ್ ಇವತ್ತು ಒಂದು ನಂಬಿಕೆ ಇಟ್ಟು ನಮ್ಗೆಲ್ಲರ ಪ್ರೀತಿ ಪಾತ್ರರಾಗಿ ಜನ ನಂಬಿಕೆಗೆ ನಾವು ಉಳಿಸ್ಕೊಳ್ಳುವಂಥ ಕೆಲಸ ಇಡೀ ನಮ್ಮ ಜಿಲ್ಲೆಯ ನಾಯಕರುಗಳು ಸೇರಿ ನಾವು ಮಾಡ್ತೀವಿ. ಮುಂದಕ್ಕೆ ಕಾಂಗ್ರೆಸ್ ಪಕ್ಷ 28ರ ವಿಧಾನಸಭೆ ಚುನಾವಣೆ 8ಕ್ಕೆ 8 ಕ್ಷೇತ್ರನ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ. ಮುಂಬರುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಏನು 8 ಕ್ಷೇತ್ರಗಳಲ್ಲಿ 8 ಕ್ಷೇತ್ರನೂ ಕಾಂಗ್ರೆಸ್ ಗೆಲ್ಲಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.